who is coming up on the stage. So ಈಗ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟ್ ರಕ್ಷಿತಾ ರಾಜು on the stage with a big round of applause please. ನಮ್ಮ ರಕ್ಷಿತಾ ರಾಜು ಅವ್ರನ್ನ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಬೋದು. ಇವ್ರಿಗೆ ಈ ಸಾಂಗ್ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಬಿಕಾಸ್ ಯಾವುದೇ ರೀತಿಯಾದ ಲೋಪ ನನ್ನನ್ನು ತಡೆಯಲ್ಲ ಅಂತ ಅಂದ್ಬಿಟ್ಟು ಇವರು ಪ್ರೂವ್ ಮಾಡಿದ್ದಾರೆ ಇವತ್ತು. ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ ಫಾರ್ 1500 ಮೀಟರ್ಸ್ ಇನ್ ಏಷ್ಯನ್ ಪ್ಯಾರಾ ಗೇಮ್ಸ್ 2018, silver medal in 1500 meters Sadar 2023, Indian Sports Honor Award from Virat Kohli Foundation, Kevin Care Award, Young Achievers Sports Award, Karnataka Women's Award, and also National Federation for Blind Award and many more. This unstoppable person ನಾವಿಲ್ಲಿ ಸೆಲೆಬ್ರೇಟ್ ಮಾಡೋದು ನಮ್ಮ ಎಲ್ಲರಿಗೂ ಹೆಮ್ಮೆ ತಂದುಕೊಟ್ಟಿದೆ. Please ma'am, I request you to please address the gathering. Good evening everyone. ಎಲ್ಲರಿಗೂ ಫಸ್ಟ್ ಆಫ್ ಮೊದಲನೇದಾಗಿ ಹ್ಯಾಪಿ ವಿಮೆನ್ಸ್ ಡೇ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಪ್ರೋಗ್ರಾಮ್ಗೆ ಬಂದಿರೋದು. ಅಚೀವ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ರೆಕಾಗ್ನೈಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಮೆನ್ಸ್ಗೆ ಶಕ್ತಿ ಅನ್ನೋದಕ್ಕಿಂತ ವಿಮೆನ್ನೇ ಒಂದು ಶಕ್ತಿ. ಸೊ ವಿಮೆನ್ಸ್ಗೆ ಏನು ಬೇಕೋ ಅದನ್ನು ಹಠ ಮಾಡಿ ಆ ಸ್ಥಾನಕ್ಕೆ ಬರೋವರೆಗೂ ಅವರು ನಿಲ್ಲೋದಿಲ್ಲ. ಸೊ ನನಗೆ ಖುಷಿಯಾಗಿದೆ ನಾನೊಂದು ವಿಮೆನ್ ಆಗಿರೋದು. ಸೊ ನಾನು 2 ಪ್ಯಾರಾ ಏಷ್ಯನ್ ಗೇಮ್ ಮೆಡಲ್ ಮಾಡಿದ್ದೀನಿ. ನನಗೆ ಫಸ್ಟ್ 2018 ಪ್ಯಾರಾ ಏಷ್ಯನ್ ಗೇಮ್ ಮೆಡಲ್ ಮಾಡಿದಾಗ ನನಗೆ 17 ಇಯರ್ಸ್, ಸೆಕೆಂಡ್ ಟೈಮ್ ಪ್ಯಾರಾ ಏಷ್ಯನ್ ಗೇಮ್ ಮೆಡಲ್ ಮಾಡಿದಾಗ ನನಗೆ 22 ಇಯರ್. ಸೊ ನನ್ನ ಈ ಒಂದು ಅಚೀವ್ಮೆಂಟ್ಗೆ ನನ್ನ ಹಿಂದೆ ಕೂಡ ಪವರ್ಫುಲ್ ವಿಮೆನ್ ಇದ್ದಾರೆ, ಅವರು ನಮ್ಮ ಅಜ್ಜಿ. ಸೊ ಐ ಲಾಸ್ಟ್ ಮೈ ಪೇರೆಂಟ್ಸ್ 2 ಇಯರ್ಸ್ ಇದ್ದಾಗ. ಸೊ ಅವರು ಡೆಫೆಂಡಮ್ ಆಗಿ ನನಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಸೊ ನಾನು ಏನೆಲ್ಲ ಅವಾರ್ಡ್ ತೊಗೊಂಡಿದ್ದೀನಿ ಅದು ಅವ್ರಿಗೆ ಸಲ್ಲಬೇಕು. ಅದ್ರ ಜೊತೆ ನನ್ನ ಕೋಚ್ ರಾಹುಲ್ ಸರ್ ಮತ್ತು ಸೌಮ್ಯ ಮ್ಯಾಮ್. ಸೊ ಸೌಮ್ಯ ಮ್ಯಾಮ್ ಅವರು ಒಂದು ವಿಮೆನ್ ಆಗಿ ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಜೊತೆ ಇದ್ದು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ವಿಮೆನ್ಸ್ ಡೇ ಅನ್ನೋದು ಒಂದು ದಿನದಲ್ಲ, ಪ್ರತಿ ದಿನವೂ ವಿಮೆನ್ಸ್ಗೆ ಸ್ಪೆಷಲ್ ಡೇನೇ. ಅದನ್ನು ಪ್ರತಿದಿನ ಸೆಲೆಬ್ರೇಟ್ ಮಾಡಿದ್ರೂ ಕಮ್ಮಿ. ಡಿಫ್ರೆಂಟ್ ರೋಲ್ಸ್ನ ಪ್ಲೇ ಮಾಡ್ತಾನೆ ಇರ್ತೀವಿ ವಿಮೆನ್ಸು. ಸೊ ಯಾರು ಈ ರೀತಿ ಅಚೀವ್ ಮಾಡಿದವ್ರನ್ನ ಇನ್ನೂ ಮುಂದೆ ಹೀಗೇ ರೆಕಾಗ್ನೈಸ್ ಮಾಡಿ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು, ಅವ್ರಿಗೆ ಏನು ಸೆಲೆಬ್ರೇಟ್ ಮಾಡಿದ್ರು ನಮಗೆ ತುಂಬ ಕಮ್ಮಿ ಅಂತಲೇ ನಾನೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ನೀವು ಅಚೀವ್ ಮಾಡಿರೋದು ಫಸ್ಟೇ ನಾವು ಇವತ್ತು ಮಹಿಳೆಯರನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆದರೆ ಅವರಲ್ಲಿ ಒಂದು ಕೊರತೆ ಇದ್ದರೂ ಕೂಡ ಅಚೀವ್ ಮಾಡಿ ಬೇರೆಯವರು ಅಚೀವ್ಮೆಂಟ್ ಮಾಡಿ ನಮ್ಮನ್ನು ಗುರುತಿಸ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಆ ಒಳ್ಳೆ ಮನಸ್ಸಿಗೆ ಆ ದೇವರು ನಿಮಗೆ ಇನ್ನೂ ಅಷ್ಟು ಆಯುಸ್ಸು, ಆರೋಗ್ಯ, ಶಕ್ತಿ ಹಾಗೂ ಇನ್ನೂ ಅಷ್ಟು ಮೆಡಲ್ಗಳನ್ನು ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು ಹೇಳಬೇಕಂದ್ರೆ ನಾನು ಬ್ಲೈಂಡ್ ಆಗಿರೋದು ನನಗೆ ಅದು ಕೊರತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಪ್ರತಿಯೊಬ್ಬರು ನಮ್ಗೆ ಏನು ಡಿಸಿಬಿಲಿಟಿ ಇದೆಯೋ ಅದನ್ನು ಡಿಸಿಬಿಲಿಟಿ ಅಂತ ಥಿಂಕ್ ಮಾಡೋದೇ ಒಂದು ಡಿಸಿಬಿಲಿಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾ. I don't think it is a disability, it is your strength, and I want you to in life enlighten more people and support more people and help them achieve also. Thank you sir, thank you so much. ಈ ನಮ್ಮ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಪ್ಲೀಸ್ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ಕೇಳಿಸ್ಲಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಥ್ಯಾಂಕ್ ಯು ಸೋ ಮಚ್.